ವೆಲ್ಕಮ್ ಆಲ್. ಇವತ್ತು ನಮ್ಮ 108 ಡೇಸ್ ಚಾಲೆಂಜ್ನ 3ನೇ ದಿನ. ಲಾಸ್ಟ್ ಕ್ಲಾಸಲ್ಲಿ ಬುಕ್ಕು ಪೆನ್ನು ಇಟ್ಕೊಂಡು ರೆಡಿ ಆಗಿರಿ ಅಂದಿದ್ದೆ. ಎತ್ಕೊಂಡು ರೆಡಿ ಇದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಆಕ್ಚುಲಿ ಮಾರ್ಕೆಟ್ಸ್ ಅಲ್ಲಿ ನಾವು 2 ಟೈಪ್ಸ್ ಪ್ರಾಫಿಟ್ ಮಾಡ್ಕೋಬಹುದು. ಒಂದು ಟ್ರೇಡಿಂಗ್ ಅಂಡ್ ಇನ್ನೊಂದು ಇನ್ವೆಸ್ಟಿಂಗ್. ಫಸ್ಟ್ ಇವೆರಡರ ಮಧ್ಯ ಇರೋ ಡಿಫ್ರೆನ್ಸ್ ನ ತಿಳ್ಕೊಳ್ಳೋಣ. ಮೇನ್ ಡಿಫ್ರೆನ್ಸ್ ಏನಂದ್ರೆ, ನೀವು ಮಾರ್ಕೆಟ್ ಅಲ್ಲಿ ಎಷ್ಟು ಆಕ್ಟಿವ್ ಆಗಿರ್ತೀರಾ ಅಂಡ್ ನಿಮ್ಮ ಅಪ್ರೋಚ್ ಹೆಂಗಿರುತ್ತೆ ಅನ್ನೋದು ಅಷ್ಟೇ. ಓಕೆ, ಈಗ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್, ಟ್ರೇಡಿಂಗ್ ಅಲ್ಲಿ ನಾವು ಜಾಸ್ತಿ ಆಕ್ಟಿವ್ ಆಗಿರ್ತೀವಿ, ಹೆಚ್ಚು ಟೈಮ್ ಮಾನಿಟರ್ ಮುಂದೆ ಕೂತ್ಕೊಂಡು ಡಿಸಿಷನ್ಸ್ ತಗೋತಿರ್ತೀವಿ. ಅಂಡ್ ಇನ್ವೆಸ್ಟಿಂಗ್ ಅಲ್ಲಿ ಜಾಸ್ತಿ ಪ್ಯಾಸಿವ್ ಆಗಿರ್ತೀವಿ. ಸೊ ಕಾಯಿನ್ ನ ಬೈ ಮಾಡ್ಕೋತೀವಿ, ನಮ್ಮ ಹತ್ರನೇ ಹೋಲ್ಡ್ ಮಾಡ್ಕೋತೀವಿ ಅಷ್ಟೇ. ನೆಕ್ಸ್ಟ್, ಟ್ರೇಡಿಂಗ್ ಅಲ್ಲಿ ಜಾಸ್ತಿ ಫ್ರೀಕ್ವೆಂಟ್ ಆಗಿ ಟ್ರೇಡ್ಸ್ ತಗೋತಿರ್ತೀವಿ, ಬಟ್ ಇನ್ವೆಸ್ಟಿಂಗ್ ಅಲ್ಲಿ ಬೈ ಮಾಡಿ ಲಾಂಗ್ ಟರ್ಮ್ ತನಕ ಹೋಲ್ಡ್ ಮಾಡ್ತೀವಿ. ಅಪ್ರೋಚ್, ಟ್ರೇಡಿಂಗ್ ಅಲ್ಲಿ ಹೆಚ್ಚಾಗಿ ಪ್ರೈಸ್ ಆಕ್ಷನ್ ಅಂಡ್ ಟೆಕ್ನಿಕಲ್ ಅನಾಲಿಸಿಸ್ ಜೊತೆ ಚಾರ್ಟ್ ಪ್ಯಾಟರ್ನ್ ಅಂಡ್ ಇಂಡಿಕೇಟರ್ಸ್ ಯೂಸ್ ಮಾಡಿ ಡಿಸಿಷನ್ಸ್ ತಗೋತೀವಿ. ಅಂಡ್ ಇನ್ವೆಸ್ಟಿಂಗ್ ಅಲ್ಲಿ ಟ್ರೆಂಡ್ ಫಾಲೋಯಿಂಗ್ ಸ್ಟ್ರಾಟಜೀಸ್ ಮಾತ್ರ ಫೋಕಸ್ ಮಾಡ್ತೀವಿ ಅಂಡ್ ನಮ್ಮ ಪೋರ್ಟ್ಫೋಲಿಯೋನ ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕು ಅಂತಾನು ತಿಳ್ಕೋಬೇಕು. ಫೈನಲ್ ಆಗಿ ರಿಸ್ಕ್ ಅಂಡ್ ರಿವಾರ್ಡ್. ಟ್ರೇಡಿಂಗ್ ಅಲ್ಲಿ ನಾವು ಜಾಸ್ತಿ ಟ್ರೇಡ್ಸ್ ಓಪನ್ ಮಾಡ್ತೀವಿ. ಸೊ ಜಾಸ್ತಿ ಟ್ರೇಡ್ಸ್ ಅಂದ್ರೆ ಜಾಸ್ತಿ ರಿಸ್ಕ್ ಅಂಡ್ ಹೆಚ್ಚು ರಿವಾರ್ಡ್ಸ್ ಕೂಡ ಇರುತ್ತೆ, ಬಟ್ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ. ಅಂಡ್ ಇನ್ವೆಸ್ಟಿಂಗ್ ಅಲ್ಲಿ ಲೆಸ್ ರಿಸ್ಕ್ ಅಂಡ್ ಹೆಚ್ಚು ಟೈಮ್ ಹೋಲ್ಡ್ ಮಾಡ್ತೀವಲ್ಲ, ಸೊ ಲಾಂಗ್ ಟರ್ಮ್ ರಿಟರ್ನ್ಸ್ ಇದ್ದೇ ಇರುತ್ತೆ. ಅಂಡ್ ಎಸ್, ಯು ಕ್ಯಾನ್ ಡೂ ಬೋತ್. ಸೊ ಇನ್ವೆಸ್ಟಿಂಗ್ ಇಂದ ನಿಮ್ಮ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡಿಕೊಂಡು, ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ಸ್ ನ ಬೇಗ ಮಾಡಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋಗೆ ತಿರ್ಗಾ ರೀಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮನಿ ಮಾಡ್ಕೋಬಹುದು. ಓಕೆ, ಈಗ ನಿಮ್ಗೆಲ್ಲ ಒಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ಬಿಟ್ ಕಾಯಿನ್. 2019 ಇಂದ 2021 ಬುಲ್ ರನ್ ಅಲ್ಲಿ ಇನ್ವೆಸ್ಟಿಂಗ್ ಅಲ್ಲಿ ಜಸ್ಟ್ ಬೈ ಮಾಡಿ ಹೋಲ್ಡ್ ಮಾಡಿದಿದ್ರೆ 2 years ಅಲ್ಲಿ 18% ರಿಟರ್ನ್ಸ್ ಬಂದಿರೋದು. ಅಂಡ್ ಇದು ಸೇಮ್ ಬಿಟ್ ಕಾಯಿನ್ ಅಲ್ಲಿ 2019 ಇಂದ 2021 ಬುಲ್ ರನ್ ಅಲ್ಲಿ ಆಸ್ ಅ ಟ್ರೇಡರ್ ಟ್ರೇಡಿಂಗ್ ಅಲ್ಲಿ ಜಸ್ಟ್ 3 ಟ್ರೇಡ್ಸ್ ತಗೊಂಡಿದ್ರೆ 60x ರಿಟರ್ನ್ಸ್ ಬಂದಿರೋದು. ಅದು ಸೇಮ್ 2 years ಅಲ್ಲಿ. ಸೊ ಇದೇ ಅಡ್ವಾಂಟೇಜ್, ಬೇಗ ಪ್ರಾಫಿಟ್ ಮಾಡ್ಕೋಬಹುದು. ಬಟ್ ಅದೇನೇ ಡಿಸ್ಅಡ್ವಾಂಟೇಜ್ ಕೂಡ, ಬಿಕಾಸ್ ಸರಿಯಾಗಿ ಮಾಡಲಿಲ್ಲ ಅಂದರೆ ಬೇಗ ಲಾಸ್ ಕೂಡ ಮಾಡ್ಕೋಬೋದು. ಸೊ ಸ್ಲೋ ಆದರೂ ಪರವಾಗಿಲ್ಲ, ನೀಟಾಗಿ ಸರಿಯಾದ ಸ್ಟೆಪ್ಸ್ನ ಮಾಡೋದು ಕಲ್ತ್ಕೊಳ್ಳಿ. ಮತ್ತೆ ನಾಳೆ ಸಿಗೋಣ. ಹ್ಯಾಪಿ ಡೇ 3. ಥ್ಯಾಂಕ್ ಯು ಆಲ್.